ಜೈ ಸೀತಾರಾಮ್. ಇಂದಿನ ನೇಮಕಾತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುತ್ತಾರೆ. ಈ ರೀತಿಯಾದ ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರಬೇಕು ಅಂತ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆಲ್ ಮಾಡಿಕೊಂಡ್ರೆ ಭಾರತ ದೇಶದ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು, ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳ ಉದ್ಯೋಗದ ಸುದ್ದಿಗಳು ಪ್ರತಿನಿತ್ಯ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಮಾಡಿಕೊಂಡ್ರೆ ಮಾತ್ರ. ಈ ಉದ್ಯೋಗದ ಸುದ್ದಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಬಹುದು. ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳಿದ್ರೂ ಇದೇ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೇಳಿ ಉತ್ತರಗಳನ್ನು ಪಡ್ಕೊಳ್ಬಹುದು. ಹಾಗೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ, ಈಗಾಗಲೇ ನಾನು ನಿಮಗೆ ಉದ್ಯೋಗದ ಸುದ್ದಿಯನ್ನು ಹೇಳಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಹಲವಾರು ಹುದ್ದೆಗಳ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳನ್ನು ಕರೆದಿದ್ದಾರೆ. ನೇಮಕಾತಿ ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಚಿಕ್ಕಮಗಳೂರು ಭಾಗದವರಿಗೆ ಬಹಳ ಉಪಯೋಗವಾದಂತಹ ಉದ್ಯೋಗದ ಸುದ್ದಿ. SSLC PUC ಮಾಡಿದರೆ ನೀವು ಈ ಉದ್ಯೋಗಕ್ಕೆ ಅರ್ಜಿಯನ್ನು ಹಾಕ್ಬೋದು. ಹಾಗಿದ್ರೆ ಈ ಹುದ್ದೆ ಹೆಸರು ಬಂದು ನೀವು ತಿಳ್ಕೊಳ್ಳೋದಾದರೆ ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕರು ಅಂತ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ತಾನೆ ಇರುತ್ತೆ. ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಜಿಲ್ಲೆಗೆ ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕ ಹುದ್ದೆಗಳು ಇದೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನೋಟಿಫಿಕೇಶನ್ ಆಲ್ ಮಾಡಿಕೊಂಡ್ರೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಈ ಹುದ್ದೆಗಳು ಇದೆಯೋ ಇಲ್ಲ ಅಂತ ತಿಳ್ಕೊಳ್ಬೋದಾಗಿದೆ. ವಿದ್ಯಾರ್ಹತೆ ಬಂದು ಇದಕ್ಕೆ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ದ್ವಿತೀಯ PUC ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ನೇಮಕಾತಿ ವಿಧಾನ ಹೇಗಿರುತ್ತೆ ಅಂದರೆ, ಪಡೆದುಕೊಂಡ ಅಂಕಗಳ ಆಧಾರ ಹಾಗೂ ವಿಧವೆ, ಅಂಗವಿಕಲ, ಆಸೆಟ್ ಸಂತ್ರಸ್ತರಾಗಿದ್ದರೆ ಅವರಿಗೆ ಹೆಚ್ಚಿನದಾಗಿ ಆದ್ಯತೆಯನ್ನು ಕೊಟ್ಟು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 4 ನವೆಂಬರ್ 2025 ಆಗಿದೆ. ಅದಕ್ಕಾಗಿ ವೆಬ್ಸೈಟ್ ನೀವು ಪ್ರವೇಶ ಮಾಡಬೇಕು. www.karnataka.gov.in ಈ ವೆಬ್ಸೈಟ್ ಪ್ರವೇಶ ಮಾಡಿದ್ರೆ ಸಾಕು. ಈ ಹುದ್ದೆ ನಿಜವಾಗ್ಲೂ ಕರೆದಿದ್ದಾರೋ ಅಥವಾ ಇದು ಫೇಕ್ ಸುದ್ದಿನೋ ಅನ್ನೋ ನೇರವಾದಂತಹ ಸುದ್ದಿಯನ್ನು ವೆಬ್ಸೈಟ್ ಓಪನ್ ಮಾಡಿ, ಈ DWCD ಲಿಂಕನ್ನು ಓಪನ್ ಮಾಡಿ ನಿಮಗೆ ನೈಜವಾಗಿ ತೋರಿಸುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಆಗಿದೆ. ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿಯೇ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಯಾಕಂದರೆ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಯಾವುದೇ ಉದ್ಯೋಗದ ಸುದ್ದಿಗಳು ಅದು ನೈಜವಾಗಿರುತ್ತೆ ಮತ್ತು ನಿಖರವಾಗಿರುತ್ತೆ. ಹಾಗಾಗಿ ಇದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮ್ಮ ಚಾನಲ್ನ ನೀವು ಈಸಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು, ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ. ಗೂಗಲ್ ಸರ್ಚ್ ಇಂಜಿನಲ್ಲಿ ಅವ್ರು ಹೇಳಿರುವಂಥ ವೆಬ್ಸೈಟು DWCD ಅಂತ ಹೇಳಿ ನೀವು ನೋಡ್ಬೋದು. ಇಲ್ಲಿ DWCD ಕರ್ನಾಟಕ ಅಂತೇಳಿ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಬಂದಿದೆ. ಇದನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ನೋಡಬಹುದು. ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆ. ಈ ಲಿಂಕ್ ಮೇಲೆ ಒಮ್ಮೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮುಖಪುಟಕ್ಕೆ ನೀವು ಬರ್ತೀರಾ. ಇಲ್ಲಿ ಅಂಗನವಾಡಿ ಸಹಾಯಕರು, ಕಾರ್ಯಕರ್ತರ ಹುದ್ದೆಯನ್ನು ಕರೆದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅದರದ್ದೇ ಆದಂಥ ಅಧಿಕೃತ ವೆಬ್ಸೈಟ್ ಇದು. ಸ್ವಲ್ಪ ನಿಮ್ಮ ಮೊಬೈಲ್ನ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಕೆಳಗಡೆಗೆ ಬಂದರೆ ನೀವು ನೋಡ್ಬೋದು ಆನ್ಲೈನ್ ಸೇವೆಗಳು ಅಂತ ಇಲ್ಲಿದೆ. ಈ ಆನ್ಲೈನ್ ಸೇವೆ ಕೆಳಗಡೆನೆ ಕೊಟ್ಟಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆ ನೇಮಕಾತಿ ಅಂತ ಹೇಳಿದ್ರೆ, ಈ ಲಿಂಕ್ ಮೇಲೆ ಒಮ್ಮೆ ನೀವು ಟಚ್ ಮಾಡಿದ್ರೆ ಸಾಕು, ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕರೆದಿರುವಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಯ ಈ ಮುಖಪುಟಕ್ಕೆ ಬರುತ್ತೆ. ಇದರಲ್ಲಿ ನೀವು ಮೊದಲು ಏನು ನೋಡಬೇಕು ಅಂದರೆ, ಈ ಗೌರ್ಮೆಂಟ್ ಆರ್ಡರ್ನ ಓದ್ಕೊಳ್ಬೇಕು. ಅದಕ್ಕಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು PDF ಓಪನ್ ಆಗುತ್ತೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದೇ ಆ PDF. ಸುಮಾರು 12 ಪುಟದ PDF ಇದೆ. ಸರ್ಕಾರ ಆದೇಶ ಸಂಖ್ಯೆ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಸ್ಥಳೀಯತೆ ಏನಿರಬೇಕು, ಅರ್ಹತೆ ಏನಿರಬೇಕು, ವಯೋಮಿತಿ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಿದ್ಯಾರ್ಹತೆ, ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗಳನ್ನು ಇಲ್ಲಿ ಎಳೆಯಾಗಿ ಕೊಟ್ಟಿದ್ದಾರೆ. ಈ PDF ಅನ್ನು ನೀವು ಅಧ್ಯಯನ ಮಾಡಿಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಲಿಕ್ಕೆ ನಿಮಗೊಂದಿಷ್ಟು ಮಾಹಿತಿ ಸಿಗುತ್ತೆ. ಸೊ ಇದು PDF. ಆದರೆ ನಮಗೆ ಬೇಕಾಗಿರೋ ಲಿಂಕ್ ಬಂದು ಇಲ್ಲಿದೆ, ಸಬ್ಮಿಟ್ ಅಪ್ಲಿಕೇಶನ್ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಾವೀಗ ನೋಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾ ಇದ್ದೀವಿ.
ಇದೀವಿ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಇದೆ, ಇಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಈಗ ಸದ್ಯ ಕರೆದಿರೋದು ಚಿಕ್ಕಮಗಳೂರು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ನೇಮ್ ಏನು ಅಂತ ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೋಡಿ ಇಷ್ಟು ತಾಲೂಕುಗಳಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥ ಕಡೂರು, ಕೊಪ್ಪ, ಮೂಡಿಗೆರೆ, ನರಸಿಂಹರಾಜಪುರ, ಶೃಂಗೇರಿ, ತರೀಕೆರೆ ಇಷ್ಟು ಭಾಗಗಳಲ್ಲೂ ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಈಗ ನೀವು ಈ ಅಪ್ಲಿಕೇಶನ್ನೆಲ್ಲ ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಬಂತ ನೀವಿಲ್ಲಿ ಇಷ್ಟನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ನಂಬರ್ನ ಇಲ್ಲಿ ಸಬ್ಮಿಟ್ ಮಾಡಿದ್ರೆ, ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸ್ಟೆಪ್ 1 ಪ್ರೊಸೀಜರ್ ಮುಗ್ದೋಗುತ್ತೆ. ಹಾಗಿದ್ರೆ ಸ್ಟೆಪ್ ಪ್ರೊಸೀಜರ್ 2 ಏನಿದೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ಹಂತ 2 ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ನಿಮ್ದು ಆಲ್ರೆಡಿ ಜನ್ರೇಟ್ ಆಗಿರುತ್ತೆ. ಜನ್ರೇಟ್ ಆಗಿರೋದಕ್ಕೆ ಒಂದು ID ಕೊಡುತ್ತೆ. ಆ ಐಡಿಯನ್ನು ಇಲ್ಲಿ ನಮೂದು ಮಾಡಿ ಡೇಟ್ ಆಫ್ ಬರ್ತ್ ಮಾಡಿ ಸಲ್ಲಿಸು ಅಂತ ಕೊಟ್ಟರೆ ಸ್ಟೆಪ್ 2 ಮುಗ್ದೋಗುತ್ತೆ. ಹಾಗಿದ್ರೆ ಸ್ಟೆಪ್ 3ನಲ್ಲಿ ಏನಿದೆ, ಸ್ಟೆಪ್ 3ನಲ್ಲಿ ಬಹಳ ನಿಮ್ಮ ಡಾಕ್ಯುಮೆಂಟ್ಗಳು, ಇದಕ್ಕೆ ಸಂಬಂಧಪಟ್ಟಂತಹ ಏನೇನು ಡಾಕ್ಯುಮೆಂಟ್ಗಳನ್ನು ಅವ್ರು ಕೇಳಿದರೆ ಅದು ಇಲ್ಲಿ ಕೇಳುತ್ತೆ. ಸ್ಟೆಪ್ 3ನಲ್ಲಿ ಕೂಡ ಮತ್ತೆ ಅಪ್ಲಿಕೇಶನ್ ID ಹಾಕಬೇಕು, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಈ ಸ್ಟೆಪ್ 3ಗೆ ಏನೇನು ಡಾಕ್ಯುಮೆಂಟ್ ಬೇಕು ಅದೆಲ್ಲ ತಗೊಳುತ್ತೆ. ಸ್ಟೆಪ್ 3 ಡಾಕ್ಯುಮೆಂಟ್ ಮುಗಿದ್ಮೇಲೆ ಸ್ಟೆಪ್ 4 ಫೈನಲ್ ಆಗಿ ನಿಮ್ಮ ಅಪ್ಲಿಕೇಶನ್ ರೆಡಿ ಆಗಿರುತ್ತೆ. ಎಂಟರ್ ಅಪ್ಲಿಕೇಶನ್ ID ಹಾಕಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನು ಜನ್ರೇಟ್ ಆಗಿರುತ್ತೆ. ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಿಂಟ್ ಹಾಕೊಳ್ಬೋದು. ನೋಡಿ, ನಿಮ್ಮ ಮೊಬೈಲ್ನಲ್ಲಿ ಈ ಸುದ್ದಿ ನೈಜನೋ ನಿಖರನೋ ಅಂತ ತೋರಿಸೋದ್ರ ಜೊತೆನಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹೇಗೆ ಹಾಕೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ. ಸೊ ಈ ಕಾರಣಕ್ಕಾಗಿ ನಾನು ಹೇಳ್ತೀನಿ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದಿಷ್ಟು ಲಾಭ ಸಿಗುತ್ತೆ. ಒಂದಲ್ಲ ಒಂದು ಉದ್ಯೋಗದ ಸುದ್ದಿಗಳು ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಕಟಗೊಳ್ತಾನೆ ಇರುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಶೇಷತೆ ಏನು ಅಂದರೆ ಇದರ PDFಗಳನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಈ ನೋಟಿಫಿಕೇಷನ್ಗಳನ್ನು ಕೂಡ ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಈ ಹುದ್ದೆ, ನಾನು ನಿಮಗೆ ಕೊಟ್ಟಂಥ ಹುದ್ದೆಯ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಹುದ್ದೆಗೆ ಸಂಬಂಧಪಟ್ಟಂಥದ್ದು ಏನೇ ಮಾಹಿತಿಗಳು, ಪ್ರಶ್ನೆಗಳಿದ್ರು ಈ ವಿಡಿಯೋದಲ್ಲೇ ಕೇಳಬೇಕು. ಈ ಉದ್ಯೋಗದ ಸುದ್ದಿಗಳು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಿಮ್ಮ ಸಹೋದರ ಸಹೋದರಿಯರಿಗೆ, ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿಯವರಿಗೆ, ಚಿಕ್ಕಮ್ಮ ಚಿಕ್ಕಪ್ಪಂದ್ರಿಗೂ ಕೂಡ ಸಹಾಯ ಆಗುತ್ತೆ. ಅವರಿಗೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ. ನೀವೊಬ್ರಿಗೆ ಸಹಾಯ ಮಾಡಿದ್ರೆ ನಿಮಗೊಬ್ಬರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಈ ಉದ್ಯೋಗದ ಸುದ್ದಿಯ ವಿವರಗಳನ್ನು ನೋಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗ್ಲಾನಿ ಭವಂತು. ಜೈ ಸೀತಾರಾಮ್.